ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವಿಲ್ ಬಂದಿದ್ನೆಲ್ಲ ಹೇಳಿ ಅಂತನಾ ನಿಮ್ಮನ್ನ ನಾನು ಅಲ್ಲಿಂದ ಕಳಿಸ್ಕೊಟ್ಟಿದ್ದು. ಮೈನಾ, ಈಗ ಅವಳನ್ನ ಯಾಕೆ ಬೈತಾ ಇದ್ಯಾ? ಅಲ್ಲ, ನಿನ್ನೇನಾದ್ರೂ ಕೇಳಿದ್ರೆ ನೀನೇನೋ ಹೇಳಲ್ಲ. ಮತ್ತೆ ನಾವ್ ಯಾರನ್ನ ಕೇಳಿ ತಿಳ್ಕೊಳ್ಳೋದು? ಅದ್ ಸರಿ, ಆ ದೀಪ ಏನಕ್ಕೆ ಹಾಸ್ಟೆಲ್ ಹತ್ರ ಬೆಳಿಗ್ಗೆ ಬಂದಿದ್ದು? ಸುಮ್ನೆ ಮಾತಾಡ್ಸ್ಕೊಂಡು ಹೋಗಕ್ ಬಂದಿದ್ಲಕ್ಕ. ಮೈನಾ, ನಿನ್ನ ಕಪಾಳ ಕೊಡ್ದು ನಮ್ಮ ಅಣ್ಣನ ಜೀವನನ ಹಾಳು ಮಾಡ್ಬೇಡ ಅಂತ ಬೈದ್ ಹೋದವಳು ಇವತ್ತು ನಿನ್ ಜೊತೆ ಬರೀ ಸುಮ್ನೆ ಮಾತಾಡಕ್ ಬಂದಿದ್ದಾಳೆ ಅಂದ್ರೆ ಸುಳ್ಳು ಹೇಳಿದ್ರು ನಂಬೋ ತರ ಹೇಳ್ಬೇಕು. ಹೇಳು ಮೈನಾ, ಅವಳು ಯಾಕೆ ಬಂದಿದ್ಲು? ನಿನ್ ಹತ್ರ ಕ್ಷಮೆ ಕೇಳಕ್ ಬಂದಿದ್ಲಾ ಅಥವಾ ಬೇರೆ ಏನಾದ್ರೂ ಹೇಳಕ್ ಬಂದಿದ್ಲಾ? ನೋಡಿ, ಅವಳು 1000 ಕಾರಣ ಇಟ್ಕೊಂಡು ಬಂದಿರ್ಬೋದು. ಆದ್ರೆ ದೀಪ ಬಂದು ನನ್ನ ಹತ್ರ ಮಾತಾಡಿದ ತಕ್ಷಣ ಧ್ರುವರ್ ಮತ್ತೆ ತುಳಸಿ ನಿಶ್ಚಿತಾರ್ಥ ನಿಂತ ಹೋಗುತ್ತೆ ಅನ್ನೋದು ನಿಮ್ಮೆಲ್ರೂ ಭ್ರಮೆ. ಅದ್ ಸರಿ, ದೀಪ ಅಲ್ಲ ಅವ್ರಮ್ಮ ಬಂದು ಹೇಳಿದ್ರು ನಿಶ್ಚಿತಾರ್ಥ ಮಾಡ್ಕೊಳ್ಳೋದು ಬೇಡ ಅಂತ ಇವಳು ಮಾತ್ರ ತಲೆ ಕೆಡಿಸ್ಕೊಳಂಗಿಲ್ಲ. ಇವಳ ಸಲುವಾಗಿ ನಾವು ತಲೆ ಕೆಡಿಸ್ಕೊಳ್ಳೋದ್ರಲ್ಲಿ ಏನು ಸರಿ ಇಲ್ಲ, ಎಲ್ಲ ವೇಸ್ಟು. ಯಾರು ವೇಸ್ಟ್ ಮಾಮ? ಅಯ್ಯೋ, ಇವ್ರು ಯಾವಾಗ ಬಂದ್ರು? ನಾವು ಮಾತಾಡಿದ್ನೆಲ್ಲ ಕೇಳಿಸ್ಕೊಂಡ್ಬಿಟ್ರ? ಮಾಮ, ಯಾರೆಲ್ಲಿ ವೇಸ್ಟು? ಸರ್ ಆನಂದ ಸರ್. ಸರ್ ಅಲ್ಲ ಸರ್, ಅದು ನಾನು ಇವಳು ಕೆಲಸ ವೇಸ್ಟ್ ಮಾಡಲ್ಲ ಅಂತಿದೆ, ಅದೇ ತರ ಕಿತ್ತಾಡ್ತಾ ಇದೀವಿ ಸರ್, ಅಷ್ಟೇ, ಇನ್ನೇನಿಲ್ಲ. ಹಾಗಿದ್ರೆ ಕೆಲ್ಸದಿಂದ ತೆಗ್ದಾಕ್ಬಿಡಲ್ವಾ ಆನಂದ? ಸಾರ್ ತಮಾಷೆ ಮಾಡ್ತಿದ್ದೆ ಅಷ್ಟೇ. ಮೈನಾ, ನಿನ್ ಮನ್ಸಲ್ಲಿ ಏನು ಇಟ್ಕೊಂಡಿದ್ಯಾ? ನನಗೆ ನಿನ್ ಮೇಲೆ ಸಿಟ್ಟಿದೆ. ಸರ್, ಇದೂನು ತಮಾಷೆನೇ ಅಲ್ವಾ ಸರ್? ಇಲ್ಲ ಆನಂದ್, ತಮಾಷೆ ಅಲ್ಲ, ನಾನು ಸೀರಿಯಸ್ ಆಗಿ ಹೇಳ್ತಿದ್ದೀನಿ. ಮೈನನ್ ಮೇಲೆ ನನಗೆ ಕೋಪ ಇದೆ. ನೀನು ಒಂದು ವಿಷಯ ನನ್ನ ಹತ್ರ ಮುಚ್ಚಿಟ್ರೆ ನನಗದು ಗೊತ್ತಾಗದೆ ಹೋಗ್ಬಿಡ್ತಾ? ಸರ್, ನಾನೇನು ಮುಚ್ಚಿಟ್ಟಿದ್ದೀನಿ? ನೆನ್ನೆ ಧ್ರುವ ಎಲ್ಲಿ ಅಂತ ಕೇಳಿದಾಗ ನೀನು ನನ್ನ ಹತ್ರ ಏನು ಹೇಳಿದೆ? ಅವ್ರ ಮನೆಯವರೆಲ್ಲ ಸೇರ್ಕೊಂಡು ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಂತ ಹೇಳಿದೆ. ಧ್ರುವ ನಿಜವಾಗ್ಲೂ ದೇವಸ್ಥಾನಕ್ಕೆ ಹೋಗಿದ್ನ? ಅದು ಧ್ರುವರು ಹಂಗೆ ಹೇಳಿದ್ರು ಸರ್. ಹಾಗಾದ್ರೆ ನಿನಗೇನು ಗೊತ್ತಿಲ್ಲ, ಅವನು ಹೇಳಿದಾಗೆ ನೀನು ನನ್ನ ಹತ್ರ ಹೇಳಿದ್ಯಾ? ಹೌದು. ನಾನೀಗ ಧ್ರುವನ್ ಮನೆಗೆ ಹೋಗಿ ಬರ್ತಿದ್ದೀನಿ. ನನಗೆಲ್ಲ ವಿಷಯ ಗೊತ್ತಾಯ್ತು.